ನಿಮ್ಮ ಹೆಂಡತಿಗೂ ಬೇಕಾದರೆ ಹೋಗಿ ಕೇಳಿ ಹೂ ಈಸ್ ಯುವರ್ ಫೇವ್ರೇಟ್ ಹೀರೋ ಅಂತೇಳಿ. ನಿಮ್ಮ ಹೆಂಡತಿನೂ ಕೂಡ ನಿಮ್ಮ ಹೆಸರು ಹೇಳಬೇಕು, ಯು ಆರ್ ದ ಫೇವ್ರೇಟ್ ಹೀರೋ ಅನ್ಬೇಕು. ಅದನ್ನ ಬಿಟ್ಟು ಬೇರೆ ಯಾರ್ದು ಹೆಸರು ಹೇಳಿದರೆ ಮುಗಿತನ್ಕೊಳ್ಳಿ. ಬಹಳಷ್ಟು ಜನ ಪುರುಷರು ಎಷ್ಟೇ ವಿದ್ಯಾವಂತರಾಗಿದ್ದರೂ ಕೂಡ, ಎಷ್ಟೇ ಹಣ ಆಸ್ತಿ ಪಾಸ್ತಿಯನ್ನು ಸಂಪಾದಿಸಿದರೂ ಕೂಡ, ಎಷ್ಟೇ ಒಂದು ದೊಡ್ಡ ಪೊಸಿಷನ್ಗೆ ಹೋದರೂ ಕೂಡ, ಅವರ ಕೈಯಲ್ಲಿ ಅಧಿಕಾರ ಇದ್ದರೂ ಕೂಡ ಕೆಲವೊಂದಿಷ್ಟು ಸಣ್ಣ ಸಣ್ಣ ತಪ್ಪುಗಳನ್ನು ಮಾಡಿಬಿಟ್ಟು ಮಣ್ಣು ತಿಂತಾರೆ. ಹೆಣ್ಮಕ್ಕಳಿಗೆ ಗಂಡು ಮಕ್ಕಳನ್ನು ಹೇಗೆ ಆಟ ಆಡಿಸೋದು ಅನ್ನೋದು ಚೆನ್ನಾಗಿ ಗೊತ್ತಿರುತ್ತೆ. ಹೆಣ್ಮಕ್ಕಳಿಗೆ ಕಂಪೇರ್ ಮಾಡಿದರೆ ಗಂಡು ಮಕ್ಕಳು ಈ ವಿಚಾರದಲ್ಲಿ ತುಂಬಾ ವೀಕ್ ಅಂತ ಹೇಳ್ಬೋದು. ಗಂಡು ಮಕ್ಕಳಿಗೆ ಹೇಗೆ ಇಂಟೆಲಿಜೆಂಟಾಗಿ ಬಿಹೇವ್ ಮಾಡೋದು ಅನ್ನೋದು ಮೆಜಾರಿಟಿ ಆಫ್ ಕೇಸಸ್ಗಳಲ್ಲಿ ಗೊತ್ತಾಗಲ್ಲ. ಅದಕ್ಕಾಗಿ ಗಂಡು ಮಕ್ಕಳನ್ನು ಎಲ್ಲರೂ ಕೂಡ ಈಸಿಯಾಗಿ ಮಿಸ್ಯೂಸ್ ಮಾಡ್ಕೊತಾರೆ. ಅದಕ್ಕಾಗಿ ಈ ವಿಡಿಯೋದಲ್ಲಿ ನಾನು ಮೂರ್ಖ ಗಂಡಸಿನ 6 ಲಕ್ಷಣಗಳನ್ನು ಹೇಳ್ತಾ ಇರುವೆ. ಇವುಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಅವು ಇಂತಿವೆ. ಸೈನ್ ನಂಬರ್ 1, ಹೀ ಈಸ್ ಅ ಸ್ಲೇವ್ ಟು ಹೀಸ್ ಈಗೋ. ಯಾವ ಪುರುಷ ತನ್ನ ಈಗೋಗೆ ದಾಸನಾಗಿರ್ತಾನೋ, ಈಗೋವನ್ನು ಕಂಟ್ರೋಲ್ ಮಾಡುವಲ್ಲಿ ಫೇಲ್ ಆಗ್ತಾನೋ, ಆತ ತನ್ನಿಂದಲೇ ಸರ್ವನಾಶ ಆಗ್ತಾನೆ. ನಿಮ್ಮ ಈಗೋ ಇದೆಯಲ್ಲ, ಇದೇ ನಿಮ್ಮ ಶತ್ರುವಾಗಿದೆ. ಬೇರೆಯವರು ನಿಮ್ಮನ್ನು ಹಾಳು ಮಾಡುವ ಅವಶ್ಯಕತೆ ಇಲ್ಲ. ನಿಮ್ಮಲ್ಲಿ ಈಗೋ ಬಂತಪ್ಪ ಅಂತಂದರೆ, ಅಹಂ ಅನ್ನೋದು ಬಂತಪ್ಪ ಅಂತಂದರೆ, ನೀವೇ ನಿಮ್ಮಿಂದಲೇ ಹಾಳಾಗ್ತೀರಾ. ನೀವೇ ನಿಮ್ಮ ಅತಿ ದೊಡ್ಡ ಶತ್ರುವಾಗಿದ್ದೀರಾ. ಯಾವ ಪುರುಷ ಕಾನ್ಫಿಡೆನ್ಸಿಗೂ ಮತ್ತು ಈಗೋಗೂ ಇರುವ ಒಂದು ಥಿನ್ ಡಿಫರೆನ್ಸನ್ನು ಅರ್ಥ ಮಾಡಿಕೊಳ್ಳದೆ ಈಗೋಗೇನೆ ಫಸ್ಟ್ ಪ್ರಿಯಾರಿಟಿಯನ್ನು ಕೊಟ್ಬಿಟ್ಟು ಈಗೋವನ್ನೇ ಕಾನ್ಫಿಡೆನ್ಸ್ ಅನ್ಕೊತಾನೋ, ಅವನು ಬೇಗನೆ ಎಷ್ಟೇ ದೊಡ್ಡ ಮಟ್ಟಕ್ಕೆ ಹೋದರೂ ಕೂಡ ಮತ್ತೆ ಬೇಗನೆ ಕೆಳಗೆ ಬೀಳ್ತಾನೆ. ಒಬ್ಬ ಲೂಸರ್ ಆಗ್ತಾನೆ ಲಾಂಗ್ ಟರ್ಮ್ನಲ್ಲಿ. ಅದಕ್ಕಾಗಿ ನಿಮ್ಮ ಹತ್ರ ಈಗೋ ಇದ್ದರೆ ಅದಕ್ಕೆ ನೀವು ದಾಸ ಆಗೋಕ್ಕೆ ಹೋಗಬೇಡಿ. ಕಾನ್ಫಿಡೆನ್ಸಿಗೂ ಮತ್ತು ಈಗೋಗೂ ಇರುವ ಒಂದು ಥಿನ್ ಡಿಫರೆನ್ಸ್ ಇದೆಯಲ್ಲ, ಯಾವ ಪುರುಷನಿಗೆ ಗೊತ್ತಿದೆನೋ ಆತ ಇಂಟೆಲಿಜೆಂಟ್ ಅಂದಂಗೆ, ಯಾವನಿಗೆ ಇದರ ವ್ಯತ್ಯಾಸ ಗೊತ್ತಿಲ್ವೋ ಆತ ದೊಡ್ಡ ಸ್ಟುಪಿಡ್ ಅಂದಂಗೆ. ಸೈನ್ ನಂಬರ್ 2, ಹಿ ನೆವರ್ ಲರ್ನ್ಸ್ ಫ್ರಮ್ ಹೀಸ್ ಮಿಸ್ಟೇಕ್ಸ್. ಯಾವ ಪುರುಷ ತನ್ನ ತಪ್ಪನ್ನು ಪ್ರಾಮಾಣಿಕವಾಗಿ ಒಪ್ಕೊಳ್ಳಲ್ವೋ, ಯಾವ ಪುರುಷ ತಾನು ಮಾಡಿರುವ ತಪ್ಪುಗಳನ್ನು ಸುಧಾರಿಸಿಕೊಂಡು ಅವುಗಳಿಂದ ಜೀವನ ಪಾಠಗಳನ್ನು ಕಲಿಯಲ್ವೋ, ಯಾವ ಪುರುಷ ತಾನು ಮಾಡಿರುವ ತಪ್ಪುಗಳನ್ನು ಪದೇ ಪದೇ ಮಾಡ್ತಾ ಇರ್ತಾನೋ ಆತ ದೊಡ್ಡ ಶತಮೂರ್ಖ ಅಂದಂಗೆ. ನಾವು ಒಂದು ಸರ್ತಿ ಮಾಡಿರುವ ತಪ್ಪನ್ನು ಸತ್ರು ಕೂಡ ಮತ್ತೊಂದು ಸರ್ತಿ ರಿಪೀಟ್ ಮಾಡಬಾರ್ದು. ಒಂದು ಸರ್ತಿ ತಪ್ಪಾಗಿದೆನಾ, ಎಕ್ಸ್ಕ್ಯೂಸ್ ಕೊಡಿ, ನಿಮಗೆ ನೀವು ಕ್ಷಮೆ ಕೇಳ್ಕೊಳ್ಳಿ. ಒಂದು ಸರ್ತಿ ತಪ್ಪಾಯ್ತಾ, ಓಕೆ, ಗೊತ್ತಿರಲಿಲ್ಲ, ತಪ್ಪು ಮಾಡಿರುವೆ. 2ನೇ ಸರ್ತಿ ಆ ತಪ್ಪು ನಿಮ್ಮಿಂದ ರಿಪೀಟ್ ಆಗಬಾರ್ದು. ನಿಮಗೆ ಎಲ್ಲ ತಪ್ಪುಗಳನ್ನು ಪದೇ ಪದೇ ಮಾಡುವಷ್ಟು ಟೈಮ್ ಇಲ್ಲ. ನೀವು ಬೇರೆಯವರ ತಪ್ಪುಗಳಿಂದ ಕಲಿಬೇಕು. ಅಂಥದ್ರಲ್ಲಿ ನೀವು ಮಾಡಿರುವ ತಪ್ಪುಗಳನ್ನೇ ಪದೇ 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 ಮಾಡ್ತಾ ಹೋದರೆ ಟೈಮು ವೇಸ್ಟ್ ಆಗುತ್ತೆ, ದುಡ್ಡು ವೇಸ್ಟ್ ಆಗುತ್ತೆ, ಲೈಫೇ ವೇಸ್ಟ್ ಆಗಿಬಿಡುತ್ತೆ. ನೀವು ದೊಡ್ಡ ಸ್ಟುಪಿಡ್ ಅಂದಂಗೆ. ಸೈನ್ ನಂಬರ್ 3, ಹಿ ಚೇಸ್ ಪ್ಲೀಸರ್ ಓವರ್ ಪರ್ಪಸ್. ಯಾವ ಪುರುಷ ಪರ್ಪಸನ್ನು ಬಿಟ್ಟುಬಿಟ್ಟು ಪ್ಲೀಸರನ್ನು ಚೇಂಜ್ ಮಾಡ್ತಾ ಇರ್ತಾನೋ ಆತ ಅತಿ ದೊಡ್ಡ ಮೂರ್ಖನಾಗಿರ್ತಾನೆ. ಒಂದು ನಾಯಿ ಇರುತ್ತೆ, ಆ ನಾಯಿ ತನ್ನ ಬಾಲವನ್ನೇ ಹಿಡಿಯೋಕೆ ಓಡಾಡ್ತಾ ಇರುತ್ತೆ. ಆ ನಾಯಿಗೂ ಮತ್ತು ಪ್ಲೀಸರನ್ನು ಚೇಂಜ್ ಮಾಡುವ ಪುರುಷನಿಗೂ ಯಾವುದೇ ವ್ಯತ್ಯಾಸ ಇರಲ್ಲ. ಬಹಳಷ್ಟು ಜನ ಪುರುಷರು ಏನು ಮಾಡ್ತಾರಪ್ಪ ಅಂತಂದರೆ ಪರ್ಪಸ್ಲೆಸ್ ಆಗಿ ಬದುಕ್ತಾ ಇರ್ತಾರೆ. ಅವರ ಜೀವನಕ್ಕೆ ಯಾವುದೇ ಮೀನಿಂಗೇ ಇರಲ್ಲ. ಅವ್ರು ಏನು ಮಾಡ್ತಾ ಇದ್ದಾರೆ, ಯಾಕೆ ಮಾಡ್ತಾ ಇದ್ದಾರೆ, ಯಾರಿಗೋಸ್ಕರ ಮಾಡ್ತಾ ಇದ್ದಾರೆ, ಏನು ಮಾಡಬೇಕು, ಅವರಿಗೆ ಅವರ ಮೇಲೆ ಕಾಳಜಿನೇ ಇರಲ್ಲ, ಅರಿವೇ ಇರಲ್ಲ. ಸೆಲ್ಫ್ ಅವೇರ್ನೆಸ್ ಅನ್ನೋದೇ ಅವರಲ್ಲಿ ಇರಲ್ಲ. ರ್ಯಾಂಡಮ್ ಆಗಿ ಏನು ಬೇಕಾದರೂ ಮಾಡ್ತಾ ಇರ್ತಾರೆ. ಪರ್ಪಸೇ ಇರಲ್ಲ ಅವ್ರ ಜೀವನಕ್ಕೆ. ಬರೀ ಪ್ಲೀಸರ್ನ ಹಿಂದೆ ಸುತ್ತಾ ಇರ್ತಾರೆ. ಇಂದ್ರಿಯ ಸುಖದಲ್ಲಿ ಮುಳುಗೋಗ್ಬಿಡ್ತಾರೆ. ಪ್ರೀತಿ ಆಯಿತು, ಪ್ರೇಮ ಆಯಿತು, ಅದಾಯಿತು, ಇದಾಯಿತು, ಸೆಕ್ಸ್ ಆಯಿತು, ಬ್ಯಾಡ್ ಹ್ಯಾಬಿಟ್ಸ್ ಆಯಿತು ಅಂತೇಳಿ ದುಡ್ಡು ಟೈಮು ಎಲ್ಲ ವೇಸ್ಟ್ ಮಾಡ್ತಾ ತಿರುಗ್ತಾ ಇರ್ತಾರೆ. ಅವರ ಜೀವನಕ್ಕೆ ಯಾವುದೇ ಪರ್ಪಸು ಇರಲ್ಲ, ಮೀನಿಂಗೂ ಇರಲ್ಲ. ಮತ್ತು ಅವರು ಈ ಹೆಣ್ಮಕ್ಕಳಿಗಾಗಿ ತಮ್ಮ ಸೆಲ್ಫ್ ರೆಸ್ಪೆಕ್ಟನ್ನು ಕಳ್ಕೊಂಡಿರ್ತಾರೆ. ಯಾವ ಪುರುಷ ತನ್ನ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಬಿಟ್ಟು ಹೆಂಗಸರ ಹಿಂದೆ ಸುತ್ತಾನೋ ಆತ ಯಾವತ್ತೂ ಕೂಡ ಸಕ್ಸಸ್ಫುಲ್ ಆಗಲ್ಲ. ಸಕ್ಸಸ್ಫುಲ್ ಆಗಿದ್ರೂ ಕೂಡ ಬೇಗನೆ ಬೀದಿಗೆ ಬರ್ತಾನೆ, ಎಲ್ಲವನ್ನ ಕೂಡ ಕಳ್ಕೊತಾನೆ. ಸೊ ಯಾವ ಪುರುಷನಿಗೆ ಪರ್ಪಸೇ ಇಲ್ವೋ ಮತ್ತು ಯಾವನು ಪರ್ಪಸನ್ನು ಬಿಟ್ಬಿಟ್ಟು ಪ್ಲೀಸರನ್ನು ಚೇಂಜ್ ಮಾಡ್ತಾ ಇರ್ತಾನೋ, ಹೆಣ್ಮಕ್ಳಿಗಾಗಿ ತನ್ನ ಸೆಲ್ಫ್ ರೆಸ್ಪೆಕ್ಟನ್ನು ಕಳ್ಕೊತಾನೋ ಆತ ಸ್ಟುಪಿಡ್ ಅಂದಂಗೆ. ಒಂದು ಅರ್ಥ ಮಾಡ್ಕೊಳ್ಳಿ, ಯಾರು ತಮ್ಮ ಲೈಫಲ್ಲಿ ತಮ್ಮ ಟೈಮನ್ನು ದುಡ್ಡಿನಂತೆ ಖರ್ಚು ಮಾಡ್ತಾರೋ ದುಡ್ಡು ಅವ್ರ ಹತ್ರ ನೀರಿನಂತೆ ಹರಿದು ಬರುತ್ತೆ. ಅದಕ್ಕಾಗಿ ನೀವು ನಿಮ್ಮ ಟೈಮನ್ನು ಸರಿಯಾಗಿ ಮ್ಯಾನೇಜ್ ಮಾಡಬೇಕು. ಸ್ಮಾರ್ಟ್ ಗೋಲ್ಸ್ಗಳನ್ನು ಸೆಟ್ ಮಾಡಬೇಕು. ಆ್ಯಕ್ಷನ್ ಬೇಸ್ಡ್ ಆಗಿರುವ ಗೋಲ್ಸ್ಗಳನ್ನ ಸೆಟ್ ಮಾಡಿ ಸರಿಯಾಗಿ ಕೆಲಸ ಮಾಡಿಬಿಟ್ಟು ನಿಮ್ಮ ಲೈಫಲ್ಲಿ ಹಣ, ಆಸ್ತಿ, ಪಾಸ್ತಿ, ಸಂಪತ್ತನ್ನೆಲ್ಲ ಸಂಗ್ರಹಿಸಬೇಕು.
ಅಂದಾಗಲೇ ಈ ಸಮಾಜದಲ್ಲಿ ನಿಮಗೆ ಒಂದು ಬೆಲೆ ಸಿಗತ್ತೆ. ಯಾರಾದರೂ ನಿಮ್ಮನ್ನು ಇಷ್ಟಪಟ್ಟು ನಿಮ್ಮನ್ನು ಮದುವೆ ಆಗ್ತಾರೆ, ಹೆಣ್ಣು ಕೊಡೋಕ್ಕೆ ನಾನು ನೀನು ಅಂತೇಳಿ ಮುಂದೆ ಬರ್ತಾರೆ. ಬಟ್ ನಿಮ್ಮ ಹತ್ರ ಏನೂ ಇಲ್ಲ ಅಂತಂದರೆ ನಿಮಗೆ ಯಾರೂ ರೆಸ್ಪೆಕ್ಟ್ ಕೊಡಲ್ಲ, ನಿಮ್ಮ ಹೆತ್ತವರೇ ನಿಮಗೆ ರೆಸ್ಪೆಕ್ಟ್ ಕೊಡಲ್ಲ, ಬೇರೆಯವರನ್ನು ಬಿಡಿ. ಅದಕ್ಕಾಗಿ ಟೈಮನ್ನು ಸರಿಯಾಗಿ ಬೆಳೆಸ್ಕೊಂಡ್ಬಿಟ್ಟು ಜೀವನದಲ್ಲಿ ಸಕ್ಸಸ್ಫುಲ್ ಆಗೋಕ್ಕೆ ಟ್ರೈ ಮಾಡಿ. ಒಂದು ವೇಳೆ ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಲನ್ನು ಕಲಿಯುವ ಆಸೆ ಇದೆಯಪ್ಪ ಅಂತಂದರೆ ಈಗಲೇ roaringbusinessschool.comಗೆ ವಿಸಿಟ್ ಮಾಡಿ ಮತ್ತು ನನ್ನ ಆನ್ಲೈನ್ ಅಲ್ಟಿಮೇಟ್ ಟೈಮ್ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಜಾಯ್ನ್ ಆಗಿ. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಇದೆ, ಚೆಕ್ ಮಾಡಿ. ಸೈನ್ ನಂಬರ್ 4, ಹಿ ಆರ್ಗ್ಯೂಸ್ ಮೋರ್ ದೆನ್ ಹಿ ಲಿಸನ್ಸ್. ಯಾವ ಪುರುಷ ಕೇಳಿಸಿಕೊಳ್ಳೋದನ್ನು ಬಿಟ್ಟು ಬರೀ ತನ್ನ ಪಾಯಿಂಟ್ ಆಫ್ ವ್ಯೂವನ್ನೇ ಹೇಳ್ತಾ ಇರ್ತಾನೋ ಆತ ಸ್ಟುಪಿಡ್ ಅಂದಂಗೆ. ಕೆಲವೊಂದಿಷ್ಟು ಗಂಡ್ಮಕ್ಕಳು ಕ್ಲೋಸ್ಡ್ ಮೈಂಡೆಡ್ ಆಗಿರ್ತಾರೆ. ಅವರು ಬೇರೆಯವರ ಪಾಯಿಂಟ್ ಆಫ್ ವ್ಯೂವನ್ನು ಅರ್ಥನೇ ಮಾಡ್ಕೊಳ್ಳೋದಿಲ್ಲ, ಬೇರೆಯವರು ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನು ಸರಿಯಾಗಿ ಕೇಳಿಸಿಕೊಳ್ಳೋದೇ ಇಲ್ಲ. ಮನೆಯಲ್ಲಿ ತಂದೆ ತಾಯಿಗಳು ಇಲ್ಲವೇ ಮದುವೆ ಆದ ನಂತರ ಹೆಂಡತಿ ಇಲ್ಲವೇ ಫ್ರೆಂಡ್ಸ್ಗಳು ಹೇಳ್ತಾ ಇರ್ತಾರೆ, ಈ ಕೆಲಸ ಮಾಡಬೇಡ್ವೋ, ಇದು ರಾಂಗ್ ಇದೆ, ಈ ಥರ ಮಾಡಿದರೆ ನೀನೇ ನಿನ್ನ ಕಾಲ ಮೇಲೆ ಕಲ್ಲಾಕಿ ಕೊಡ್ತೀಯಾ, ಕಳ್ಕೊತೀಯಾ, ಹಾಳಾಗ್ತೀಯಾ ಅಂತ ಹೇಳ್ತಾ ಇರ್ತಾರೆ. ಬಟ್ ಈ ಸ್ಟುಪಿಡ್ ಗಂಡಸರು ಇರ್ತಾರಲ್ಲ, ಕೇಳಲ್ಲ. ಯಾವ ಪುರುಷ ಕ್ಲೋಸ್ ಮೈಂಡೆಡ್ ಆಗಿರ್ತಾನೋ, ಬೇರೆಯವ್ರು ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನು ಕೇಳಿಸಿಕೊಳ್ಳದೆ ಬರೀ ತಂದೆ ನಿಜ ಅಂತ ತನ್ನ ಪಾಯಿಂಟ್ ಆಫ್ ವ್ಯೂವೇ ಗ್ರೇಟು ಅನ್ನೋ ಒಂದು ಸ್ಟೇಟಸಿಗೆ ಹೋಗ್ಬಿಡ್ತಾನೋ ಅವನು ಸ್ಟುಪಿಡ್ ಅಂದಂಗೆ. ಯಾರು ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಇವನನ್ನು ಬಚಾವ್ ಮಾಡೋಕ್ಕಾಗಲ್ಲ, ಇವರು ಹಾಳಾಗಿ ಹೋಗ್ತಾರೆ ಅಂದಂಗೆ. ಸೈನ್ ನಂಬರ್ 5, ನೋ ಸೆಲ್ಫ್ ಕಂಟ್ರೋಲ್. ಯಾವ ಪುರುಷನಿಗೆ ತನ್ನ ಮೇಲೆ ಕಂಟ್ರೋಲ್ ಇರಲ್ವೋ ಆತನು ಕೂಡ ಮೂರ್ಖನೇ ಅಂದಂಗೆ. ಮನುಷ್ಯನಿಗೆ ತನ್ನ ಮೈಂಡ್ನ ಮೇಲೆ ಮತ್ತು ತನ್ನ ಎಮೋಷನ್ಸ್ಗಳ ಮೇಲೆ, ಡಿಸೈರ್ಸ್ಗಳ ಮೇಲೆ ಕಂಟ್ರೋಲ್ ಇರಬೇಕು. ನೀವು ನಿಮ್ಮ ಮೈಂಡ್ ಮೇಲೆ ಕಂಟ್ರೋಲ್ ಕಳ್ಕೊಂಡ್ರೆ, ಎಮೋಷನ್ಸು ಡಿಸೈರ್ಸ್ಗಳ ಮೇಲೆ ಕಂಟ್ರೋಲನ್ನು ಕಳ್ಕೊಂಡ್ರೆ ನೀವು ನಿಮ್ಮ ಜೀವನದಲ್ಲಿ ಏನೇನೆಲ್ಲ ಗಳಿಸಿದ್ದೀರಲ್ಲ ಅದೆಲ್ಲವನ್ನು ಕೂಡ ಕಳ್ಕೊಬೇಕಾಗತ್ತೆ. ಲೇಟಾಗಿ ಕಳ್ಕೊತೀರಾ, ಬಟ್ ಒಂದಲ್ಲ ಒಂದಿನ ಕಳ್ಕೊಂತೀರಾ. ನೀವು 100 ಒಳ್ಳೆ ಕೆಲಸ ಮಾಡಿದರೂ ಕೂಡ ಜನ ನೀವು ಮಾಡಿರುವ ಒಂದು ಕೆಟ್ಟ ಕೆಲಸವನ್ನೇ ಎತ್ತಿ ತೋರಿಸ್ತಾರೆ. ನೀವು ಮಾಡಿರುವ ಒಳ್ಳೆಯ ಕೆಲಸಗಳ ಆಯುಷ್ಯ ನೀವು ಕೆಟ್ಟ ಕೆಲಸ ಮಾಡೋ ತನಕ ಅಷ್ಟೇ ಇರುತ್ತೆ. ನೀವು ಜೀವನ ಪೂರ್ತಿ ಎಲ್ಲ ಒಳ್ಳೆಯದನ್ನೇ ಮಾಡಿ, ಆದರೆ ಒಂದು ಸಣ್ಣ ತಪ್ಪು ಮಾಡಿದರೂ ಕೂಡ ಈ ಸಮಾಜ ಅದನ್ನೇ ಎತ್ತಿ ತೋರಿಸುತ್ತೆ, ನಿಮ್ಮನ್ನು ವಿಲನ್ ಮಾಡುತ್ತೆ, ನಿಮ್ಮ ಹೆಸರಿಗೆ ಮಸಿ ಬೆಳೆದು ಬಿಡುತ್ತೆ. ಅದಕ್ಕಾಗಿ ನೀವು ನಿಮ್ಮ ಮೇಲೆ ಕಂಟ್ರೋಲನ್ನು ಸಾಧಿಸಬೇಕು. ನಿಮ್ಮ ಪ್ರಾಪರ್ಟಿ ಪೇಪರ್ಸ್ಗಳೆಲ್ಲವೂ ಕೂಡ ರೈಟ್ ಆಗಿರಬೇಕು. ಮತ್ತು ನಿಮ್ಮ ಪ್ಯಾಂಟ್ ಜಿಪ್ ಇದೆಯಲ್ಲ ಅದು ಎನಿ ಟೈಮ್ ಟೈಟ್ ಆಗಿರಬೇಕು. ನಿಮ್ಮ ಕ್ಯಾರೆಕ್ಟರ್ ಕ್ಲೀನ್ ಆಗಿರಬೇಕು ಮತ್ತು ಕ್ಲಿಯರ್ ಆಗಿರಬೇಕು. ಕಳ್ಕೋಬಾರ್ದು. ನೀವು ನಿಮ್ಮ ಪ್ಯಾಂಟ್ ಜಿಪ್ಪನ್ನು ಟೈಟಾಗಿ ಇಟ್ಕೋಬೇಕು ಮತ್ತು ನಿಮ್ಮ ಮೇಲೆ ಸೆಲ್ಫ್ ಕಂಟ್ರೋಲನ್ನು ಸಾಧಿಸಬೇಕು. ಸೈನ್ ನಂಬರ್ 6 ಆ್ಯಂಡ್ ಲಾಸ್ಟ್, ಆಲ್ವೇಸ್ ಬ್ಲೇಮಿಂಗ್ ಇನ್ಸ್ಟೆಡ್ ಆಫ್ ಟೇಕಿಂಗ್ ರೆಸ್ಪಾನ್ಸಿಬಿಲಿಟಿ. ಯಾವ ಪುರುಷ ಬರೀ ಕಂಪ್ಲೇಂಟ್ ಮಾಡ್ತಾ ಇರ್ತಾನೋ, ಬೇರೆಯವರನ್ನು ದೂಷಿಸ್ತಾ ಇರ್ತಾನೋ, ನಿಂದನೆ ಮಾಡ್ತಾ ಇರ್ತಾನೋ ಮತ್ತು ತನ್ನ ಜವಾಬ್ದಾರಿಗಳನ್ನು ಹೊತ್ತುಕೊಳ್ಳೋಕೆ ರೆಡಿ ಆಗಲ್ವೋ ಅವನು ಕೂಡ ಶತಮೂರ್ಖನೇ ಅಂದಂಗೆ. ಬಹಳಷ್ಟು ಜನ ಗಂಡ್ಮಕ್ಕಳು ತಮ್ಮ ಜವಾಬ್ದಾರಿಗಳಿಂದ ಎಸ್ಕೇಪ್ ಆಗೋಕ್ಕೇ ಕಾಯ್ತಾ ಇರ್ತಾರೆ. ಅವರು ಯೌವನದಲ್ಲಿರುವಾಗ, ಚಿಕ್ಕವರಿರುವಾಗ ತಂದೆ ತಾಯಿಗಳ ಮೇಲೆ ಡಿಪೆಂಡ್ ಆಗಿಬಿಡ್ತಾರೆ, ಅಲ್ಲಿ ಸರಿಯಾಗಿ ರೆಸ್ಪಾನ್ಸಿಬಿಲಿಟಿಗಳನ್ನು ತೆಗೆದುಕೊಳ್ಳಲ್ಲ. ಮದುವೆ ಆದ ಮೇಲೆ ಹೆಂಡತಿ ಮೇಲೆ ರೆಸ್ಪಾನ್ಸಿಬಿಲಿಟಿಗಳನ್ನು ಹಾಕಿಬಿಟ್ಟು ತಾವು ತಿರುಗ್ತಾ ಇರ್ತಾರೆ. ಇತ್ತ ಕಡೆ ತಂದೆ ತಾಯಿಗಳ ಜವಾಬ್ದಾರಿಯನ್ನು ಕೂಡ ತೆಗೆದುಕೊಳ್ಳಲ್ಲ, ಹೆಂಡತಿ ಮಕ್ಕಳ ಜವಾಬ್ದಾರಿಯನ್ನು ಕೂಡ ತೆಗೆದುಕೊಳ್ಳಲ್ಲ. ಬೇಜವಾಬ್ದಾರಿ ನನ್ನ ಮಕ್ಕಳಿರ್ತಾರೆ. ಮತ್ತು ನೀವೇನಾದರೂ ಕೇಳಕ್ಕೆ ಹೋದರೆ ಹಂಗಾಯಿತು ಹಿಂಗಾಯಿತು, ಅವ್ರನ್ನ ಬೇಯ್ದೆ ಇವ್ರನ್ನ ಬೇಯ್ದೆ ಕಂಪ್ಲೇಂಟ್ ಬೇರೆಯವ್ರ ಮೇಲೆ ಹಾಕಿಬಿಡ್ತಾರೆ. ಬೇರೆಯವರ ಮೇಲೆ ಸಂಬಳ ಕಳೆದು ಎಸೆದ್ಬಿಡ್ತಾರೆ. ಆದರೆ ತಮ್ಮದು ತಪ್ಪಿದೆ, ಇದು ನನ್ನ ಜವಾಬ್ದಾರಿ, ನನ್ನ ತಂದೆ ತಾಯಿಗಳು ನನ್ನ ಜವಾಬ್ದಾರಿ, ನನ್ನ ಹೆಂಡತಿ ನನ್ನ ಜವಾಬ್ದಾರಿ, ನನ್ನ ಮಕ್ಕಳು ನನ್ನ ಜವಾಬ್ದಾರಿ, ನಾನು ಸರಿಯಾಗಿ ದುಡಿಬೇಕು ಮತ್ತು ಅವರಿಗೆ ಒಳ್ಳೆಯ ಜೀವನವನ್ನು ಕೊಡಬೇಕು, ನನ್ನ ಎಲ್ಲ ಕರ್ತವ್ಯಗಳನ್ನು ಸರಿಯಾಗಿ ನಿಭಾಯಿಸಬೇಕು ಅನ್ನೋದು ಅವ್ರ ತಲೆಯಲ್ಲೇ ಬರಲ್ಲ. ಯಾವ ಪುರುಷ ತನ್ನ ಜವಾಬ್ದಾರಿಗಳನ್ನು ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ಎಲ್ಲವನ್ನ ನಿಭಾಯಿಸ್ತಾನೋ ಆತ ಬುದ್ಧಿವಂತ ಪುರುಷನಂದಂಗೆ. ಯಾವನು ತನ್ನ ಜವಾಬ್ದಾರಿಗಳನ್ನು ಬಿಟ್ಟು ಬರೀ ಎಲ್ಲರನ್ನ ಬ್ಲೇಮ್ ಮಾಡ್ತಾ ತಿರ್ತಾನೋ ಆತ ಶತಮೂರ್ಖನಂದಂಗೆ, ಬೇಜವಾಬ್ದಾರಿ ನನ್ನ ಮಗ ಅಂದಂಗೆ. ಈ 6 ಲಕ್ಷಣಗಳು ಯಾವ ಪುರುಷನಲ್ಲಿರ್ತವೇನೋ ಆ ಪುರುಷ ಸ್ಟುಪಿಡ್ ಅಂದಂಗೆ, ಶತಮೂರ್ಖ ಅಂದಂಗೆ, ಪಕ್ಕ ಹಸಿ ದಡ್ಡ ಅಂದಂಗೆ. ನಿಮ್ಮಲ್ಲೇನಾದರೂ ಇದರಲ್ಲಿ ಯಾವುದಾದ್ರೂ ಗುಣಗಳಿದ್ದರೆ ಅವುಗಳನ್ನು ಸುಧಾರಿಸಿಕೊಳ್ಳಿ ಮತ್ತು ಓರ್ವ ಇಂಟೆಲಿಜೆಂಟ್ ಮ್ಯಾನ್ ಆಗಿ, ಹೈ ವ್ಯಾಲ್ಯೂ ಮ್ಯಾನ್ ಆಗಿ, ರೆಸ್ಪಾನ್ಸಿಬಲ್ ಮ್ಯಾನ್ ಆಗಿ, ನಿಮ್ಮ ತಂದೆ ತಾಯಿಗಳು ಹೆಮ್ಮೆ ಪಡುವ ಮನೆ ಮಗ ಆಗಿ, ನಿಮ್ಮ ಹೆಂಡತಿ ಎದೆ ತಟ್ಕೊಂಡು ಹೇಳಬೇಕು, ನನ್ನ ಗಂಡ ಎಲ್ಲರಂತಲ್ಲ, ನನ್ನ ಗಂಡ ಗ್ರೇಟ್ ಅನ್ನಬೇಕು. ನೀವಾಗೆ ಹೋಗು ಅಂತಂದರೆ ಅವಳು ಬಿಟ್ಟು ಹೋಗಬಾರ್ದು, ಆ ರೇಂಜ್ಗೆ ನೀವು ಇರಬೇಕು. ಇನ್ನು ನಿಮ್ಮ ಮಕ್ಕಳು ನಿಮ್ಮ ಫೇವ್ರೇಟ್ ಹೀರೋ ಯಾರು ಅಂತ ಕೇಳಿದಾಗ ಯಾವನೋ ಕಿತ್ತೋಗಿರೋ ಸಿನಿಮಾ ಆ್ಯಕ್ಟರನ್ನು ಹೇಳಬಾರ್ದು. ನಿಮ್ಮ ಮಕ್ಕಳಿಗೆ ಯಾರಾದರೂ ಬಂದುಬಿಟ್ಟು ಹೂ ಈಸ್ ಯುವರ್ ಫೇವ್ರೇಟ್ ಹೀರೋ ಅಂತ ಕೇಳಿದರೆ ನಮ್ಮ ಅಪ್ಪ ಅಂತೇಳಿ ಎದೆ ತಟ್ಕೊಂಡು ಹೇಳಬೇಕು. ಆ ರೀತಿ ನೀವು ಗ್ರೇಟ್ ಪುರುಷ ಆಗಬೇಕು. ಇವತ್ತೇ ನೀವು ನಿಮಗೆ ಮಕ್ಕಳಿದ್ರೆ ಹೋಗಿ ಟೆಸ್ಟ್ ಮಾಡಿ.
ನಿಮ್ಮ ಮಕ್ಕಳಿಗೆ ಹೋಗಿ ಕೇಳಿ, ಮಗು ಯಾರು ನಿನ್ನ ಫೇವ್ರೇಟ್ ಹೀರೋ ಅಂತ ಕೇಳಿ. ಆವಾಗ ಕೇಳಿದಾಗ ಯಾವನಾದರೂ ಕಿತ್ತೋಗಿರೋ ಸಿನಿಮಾ ಆ್ಯಕ್ಟ್ರ್ಗಳಿರ್ತಾರಲ್ಲ, ಅವ್ರು ಸಿನಿಮಾ ಆ್ಯಕ್ಟ್ರ್ಗಳು, ನೀವು ಅವರನ್ನು ಹೀರೋ ಮಾಡ್ತಾ ಇದ್ದೀರಾ ಅನಾವಶ್ಯಕವಾಗಿ. ಕ್ರಿಕೆಟ್ರ್ಗಳನ್ನು, ಈ ಸಿನಿಮಾ ಸ್ಟಾರ್ಗಳನ್ನು. ಇವರು ಗುಟ್ಕಾ ಮಾರೋಕ್ಕೆ, ಗ್ಯಾಮ್ಲಿಂಗ್ ಆ್ಯಪ್ಸ್ಗಳನ್ನು ಪ್ರಮೋಟ್ ಮಾಡಿಬಿಟ್ಟು ನಿಮ್ಮ ಬಾಯಿಗೆ ಮಣ್ಣು ಹಾಕೋಕ್ಕೆ ಅಷ್ಟೇ ಎಲಿಜಿಬಲ್ ಆಗಿದ್ದಾರೆ. ಇವರೇನು ಸಮಾಜ ಸುಧಾರಕರಲ್ಲ. ನಿಮ್ಮದು ಹೆಂಗೆ ಒಂದು ಹೊಟ್ಟೆಪಾಡಿಗಾಗಿ ಕೆಲಸ ಇರುತ್ತೋ, ಅವ್ರದ್ದು ಕೂಡ ಹೊಟ್ಟೆಪಾಡಿಗಾಗಿ ಡ್ರಾಮಾ ಮಾಡೋದು, ಆ್ಯಕ್ಟಿಂಗ್ ಮಾಡೋದು ಕೆಲಸ ಇರುತ್ತೆ, ಆಟ ಆಡೋದಿರುತ್ತೆ. ಅವ್ರ ಆ್ಯಕ್ಟ್ರ್ಗಳು, ಸ್ಪೋರ್ಟ್ಸ್ ಮ್ಯಾನ್ಗಳು, ನೀವು ಅವರನ್ನು ಹೀರೋ ಮಾಡಿದ್ದಾರೆ ಅಷ್ಟೇ. ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ಹೋಗಿ ಕೇಳಿ ಅವರಿಗೆ, ಪುಟ ಬಾಯಿಲಿ ನಿನ್ನ ಫೇವ್ರೇಟ್ ಹೀರೋ ಯಾರು ಅಂತ ಕೇಳಿ. ಆವಾಗ ಅವರು ನಿಮ್ಮ ಹೆಸರನ್ನೇ ಹೇಳಬೇಕು, ಅಪ್ಪ ಯು ಆರ್ ದ ಫೇವ್ರೇಟ್ ಹೀರೋ ಅನ್ಬೇಕು. ಅದನ್ನು ಬಿಟ್ಟು ಯಾರಾದರೂ ಕ್ರಿಕೆಟರ್ ಹೆಸರೆಲ್ಲ ಹೇಳಿದರೆ, ಇಲ್ಲ ಯಾವುದಾದ್ರೂ ಸಿನಿಮಾ ಆ್ಯಕ್ಟರ್ ಹೆಸರನ್ನು ಹೇಳಿದರೆ ತಿಳ್ಕೊಂಬಿಡ್ಬೇಕು, ನೀವು ನಿಮ್ಮ ಮಗನ ದೃಷ್ಟಿಯಲ್ಲಿ ಒಳ್ಳೆಯವನಲ್ಲ, ನೀವಿನ್ನೂ ಏನೂ ಮಾಡೇ ಇಲ್ಲ ಅಂತಂದಂಗೆ. ಕೇಳೋಕೆ ಸ್ವಲ್ಪ ಇದು ಕೆಟ್ಟದನ್ಸುತ್ತೆ, ಅರಗಿಸಿಕೊಳ್ಳೋಕ್ಕೆ ಅಷ್ಟೊಂದು ಈಸಿಯಾಗಿ ಧೈರ್ಯ ಬರಲ್ಲ. ಬಟ್ ಇದೇ ರಿಯಾಲಿಟಿ ಆಗಿದೆ. ನಿಮ್ಮ ಮಗ ಏನಾದರೂ ಅಪ್ಪ ನೀನೇ ನನ್ನ ಫೇವ್ರೇಟ್ ಹೀರೋ ಅಂತಂದರೆ ಯು ಆರ್ ಗ್ರೇಟ್ ಅಂದಂಗೆ ಖುಷಿ ಪಟ್ಬಿಡಿ, ಎದ್ದೆ ತಟ್ಕೊಂಡು ತಿರುಗಾಡಿ. ನಿಮ್ಮ ಹೆಂಡತಿಗೂ ಬೇಕಾದರೆ ಹೋಗಿ ಕೇಳಿ, ಹೂ ಈಸ್ ಯುವರ್ ಫೇವ್ರೇಟ್ ಹೀರೋ ಅಂತೇಳಿ. ನಿಮ್ಮ ಹೆಂಡತಿನೂ ಕೂಡ ನಿಮ್ಮ ಹೆಸರು ಹೇಳಬೇಕು, ಯು ಆರ್ ದ ಫೇವ್ರೇಟ್ ಹೀರೋ ಅನ್ಬೇಕು. ಅದನ್ನ ಬಿಟ್ಟು ಬೇರೆ ಯಾರ್ದು ಹೆಸರು ಹೇಳಿದರೆ ಮುಗಿತನ್ಕೊಳ್ಳಿ. ನಿಮ್ಮಲ್ಲಿ ಏನಾದರೂ ಇಂತಹ ಕೆಟ್ಟ ಗುಣಲಕ್ಷಣಗಳಿದ್ರೆ ಅವುಗಳನ್ನು ಸರಿಪಡಿಸ್ಕೊಳ್ಳಿ, ಒಳ್ಳೆ ಮ್ಯಾನ್ ಆಗಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.